ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಚನ್ನರಾಯಪಟ್ಟಣ ತಾಲೂಕು ಚಾಮಡಿಹಳ್ಳಿ ಗ್ರಾಮದಲ್ಲಿ ಪಡಿತರ ಆಹಾರ ವಿತರಣೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು. ಹಲವು ದಶಕಗಳಿಂದ ಚಾಮಡಿಹಳ್ಳಿ ಗ್ರಾಮದವರು ಜನಿವಾರಕ್ಕೆ ಬಂದು ಪಡಿತರ ಆಹಾರ ಪಡೆಯಬೇಕಿತ್ತು. ಇದನ್ನು ಹೋಗಲಾಡಿಸಲು ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಕಾನ್ ಶಿವು ಶ್ರಮಿಸಿದ್ದಾರೆ. ಚಾಮಡಿಹಳ್ಳಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಜನಿವಾರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಕಾನ್ ಶಿವು ತಮ್ಮ ಅಧಿಕಾರ ಅವಧಿಯಲ್ಲಿ ಈ ಮಹತ್ತರ ಕಾರ್ಯವನ್ನು ಕೈಗೊಂಡಿದ್ದಾರೆ. ನಿರ್ದೇಶಕರಾದ ಪರಮೇಶ್, ಕಾಂತರಾಜು, ರಾಮಚಂದ್ರು, ನಾಗೇಶ್, ಸಿಇಒ ಶೀಲಾ ಸೇರಿದಂತೆ ಗ್ರಾಮದ ಮುಖಂಡ ಉಮೇಶ್ ಸೇರಿದಂತೆ ಚಾಮಡಿಹಳ್ಳಿ ಗ್ರಾಮದ ಹಿರಿಯರು, ಮುಖಂಡರು, ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ. ಸಲ್ಲಿಸುತ್ತಾ ಈ ಒಂದು ಶುಭ ದಿವಸ ಇವತ್ತು ನಮ್ಮ ಜನಿವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಇವತ್ತು ಚಾಮಡಿಹಳ್ಳಿ ಗ್ರಾಮದಲ್ಲೇ ಪಡಿತರ ವಿತರಣೆ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಮಾಡಿ ಇವತ್ತು ವಿತರಣೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದಂಥ ನಮ್ಮ ಶಿವ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಿರ್ದೇಶಕರಾದಂಥ ಪರಮೇಶು, ಇಲ್ಲಿಯ ನಿರ್ದೇಶಕರಾದಂಥ ಕಾಂತು ಅವರು ಹಾಗೂ ನಾಗೇಶ್ ಅವರು, ಅದೇ ನಮ್ಮ ಶೀಲಾ ನಮ್ಮ ಸೆಕ್ರೆಟರಿ ಇದ್ದಾರೆ, ಅದೇ ರೀತಿ ಗ್ರಾಮದ ಎಲ್ಲ ಹಿರಿಯರು, ಉಮೇಶು, ಅದೇ ರೀತಿ ನಮ್ಮ ನಾಗೇಶ್ ಅವರು ಕೂಡ ಎಲ್ಲ ಮನವಿ ಮಾಡಿದರು. ತುಂಬ 3-4 ಬಾರಿ ಬಂದು ಈ ಥರ ಕೊಡಬೇಕು ಅಂತ. ಇವತ್ತು ನಮಗೆ ಸಾಮಾನ್ಯವಾಗಿ ವಯಸ್ಸಾದಂಥವರು ಬಿಸಿಲಿನಲ್ಲಿ ಅಲ್ಗೋಗಿ ನಿಂತ್ಕೋಬಾರ್ದು ಅನ್ನೋದು ಕಾರಣದಿಂದ ಇಲ್ಲೇ ವಿತರಣೆ ಮಾಡಲಿಕ್ಕೆ ಇವತ್ತು ಕ್ರಮವನ್ನು ವಹಿಸಿದ್ದೀವಿ. ಪ್ರತಿ ತಿಂಗಳು 2 ದಿವಸ ಇಲ್ಲಿ ಪಡಿತರ ವಿತರಣೆ ಮಾಡಿಸ್ಕೊಡ್ತೀವಿ. ಆ ದಿನಗಳಲ್ಲಿ ನೀವು ಅಕ್ಕಿನ ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿ, ಈ ಶಾಲಾ ಕಟ್ಟಡ ಏನಿದೆ ಇದೊಂದು ಸ್ವಲ್ಪ ಮೇಲ್ಗಡೆ ಸೀಟ್ ಹಾಕ್ಸು ಕೂಡ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಇದನ್ನು ಅದು ದುರಸ್ತಿ ಮಾಡಿಸ್ಕೊಡೋಂಥದ್ದು ಅವಕಾಶ ನಾವು ಮಾಡಿಕೊಡ್ತೀವಿ. ಇದೇನಿದೆ ಡ್ಯಾಮೇಜಸ್ ಇದೆ ಅದು ಅಷ್ಟು ಕೂಡ ಮಾಡ್ಕೊಡೋಣ. ಜುಲೈ ತಿಂಗಳೊಳಗಡೆ ಮಾಡಿಸ್ಕೊಡ್ತೀವಿ. ಇದು ಈ ಒಂದು ಪ್ರೋಗ್ರಾಮ್ ನಿಮ್ಮೂರಿಗೆ ನೀಡಿದ್ದೀವಿ, ಇದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಸೊಸೈಟಿಯಿಂದ ಕೂಡ ಕಾರ್ಯದರ್ಶಿ ಶೀಲಾ ಅವರು, ಸಿಬ್ಬಂದಿ ವರ್ಗಕ್ಕೆ ನೀವೆಲ್ಲ ಸಹಕಾರನ ಇರಲಿ. ಶಿವು ಕೂಡ ಅಧ್ಯಕ್ಷರಾಗಿ ಎಲ್ಲರ ಒಂದು ಸಹಕಾರದಿಂದ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಡೈರೆಕ್ಟರ್ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನೊಬ್ಬರು ನಮ್ಮ ಡೈರೆಕ್ಟರ್ ರಾಮಚಂದ್ರನ ಪರಮೇಶ್ವರ್, ಪದ್ಮಕ್ಕ ಅವರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.